ಈಗ ಈಗ ಅಮೌಂಟ್ ಎಷ್ಟಿದೆ? 4 ಇವ್ರು ಕೊಟ್ಟಿದ್ದು ಸರ್ ಶಿವಣ್ಣವರ ನಿಮ್ಮದು ಬರೀ 4 ಇದೆ. ಈಗ ಇನ್ನು 4 ಆಗಿದೆ. ಈಗ ಇನ್ನು 4ಗೆ ಎಷ್ಟಾಗುತ್ತೆ? ಈಗ ಅಷ್ಟು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಎಕ್ಸ್ಟರ್ನಲ್ ಡೆವಲಪ್ಮೆಂಟ್ ಆಮೇಲೆ ಸೆಕೆಂಡ್ ಫ್ಲೋರ್ಗೆ ಆಗೋದಿಲ್ಲ, ಕಂಪ್ಲೀಟ್ ಆಗಲ್ಲ. ಸ್ವಲ್ಪ ಪೋರ್ಷನ್ ಆಗುತ್ತೆ. ಈ ಕ್ಲಾಸ್ ರೂಮ್ಸ್ ಈಗ ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಮಾಡಬೇಕಾದ್ರೆ ಇನ್ನೆಷ್ಟು ಬೇಕಾಗುತ್ತೆ? 3 ಕ್ಲಾಸ್. ಸೊ ಈಗಿರೋದು 4, ಈಗ ಆಗಿರೋದು 4, 8, ಇನ್ನು 3 ಆದರೆ 11 ಆದರೆ ಫುಲ್ ಕಂಪ್ಲೀಟ್ ಮಾಡ್ಬೋದು. ಬಿಲ್ಡಿಂಗ್ ರೇಟ್ 4 ಇದೆ. ಫ್ಯೂಚರಲ್ಲಿ ಫ್ಲೋರ್ಗೂ ಬಟ್ ಇದು ಆಡಿಟೋರಿಯಮು 3rdಲ್ಲೇ ಬರುತ್ತೆ, ಅಂದರೆ 3+2 ಅಲ್ಲಿ ಬರುತ್ತೆ. ಸೆಕೆಂಡ್ ಫ್ಲೋರ್ ಡಬಲ್ ಹೇಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಇದು ವಿತ್ ಡಬಲ್ ರೈಸ್. ಸರ್ ಕ್ಲಾಸ್ ರೂಮ್ಗಳು ಸ್ವಲ್ಪ ಡೆಸ್ಕ್ಗಳು ಮತ್ತು ಟೇಬಲ್ಗಳು ಬೇಕಾಗಿ ಮಾಡ್ಕೊಂಡಿಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಸರ್. ಹಾಂ, ಕಮಿಷನರ್ ಮೇಡಮ್ ಜೊತೆ ಡಿಸ್ಕಸ್ ಮಾಡಿ ಕೇಸ್ 4 ಕ್ರೋರ್ಸಲ್ಲಿ ಪ್ರೊವಿಷನ್ ಮಾಡೋದು. ಆಯಿತು. ಆಪ್ರೇಷನಲೈಸ್ ಆಗೋಕ್ಕೆ ಏನು ಬೇಕೋ ಅದನ್ನು 4ಅಲ್ಲಿ ಸೇರಿಸ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಮಾಡಿ ಅದನ್ನ ಆಪ್ರೇಷನಲೈಸ್ ಆ 4 ನೆಕ್ಸ್ಟ್ ಸೆಕೆಂಡ್ ಅಮೌಂಟಲ್ಲಿ ಫರ್ನಿಚರ್ ಎಲ್ಲ ಮಾಡಿ ಆಪ್ರೇಷನಲೈಸ್ ಆಗಬೇಕು. ಅದಕ್ಕೆ ಎಷ್ಟು ಬೇಕಾಗುತ್ತೆ? ಫರ್ನಿಚರ್ಸು, ಫಿಕ್ಸ್ಚರ್ಸು ಎಲ್ಲ, ಆಲ್ ಲ್ಯಾಬೊರೇಟ್ರಿ ಎಲ್ಲ ಸೇರಿ, ಆಫೀಸು, ಲ್ಯಾಬೊರೇಟ್ರಿ 40 lakhs ಸೆಕೆಂಡ್ ಫ್ಲೋರ್ ರಿಡ್ಯೂಸ್ ಮಾಡಿ ಫಸ್ಟ್ ಸೆಕೆಂಡ್ ಕಂಪ್ಲೀಟ್ ಆಗ್ಬೋದು. ಗ್ರೌಂಡು ಫಸ್ಟ್ ಕಂಪ್ಲೀಟ್ ಆಗುತ್ತೆ ಸರ್, ವಿತ್ ಫರ್ನಿಚರ್ ಎಲ್ಲ ಮಾಡ್ಬೋದು 8 crores. ನಿಮಗೆ ಫಸ್ಟ್ ಫ್ಲೋರು ಫುಲ್ ಫರ್ನಿಷಡ್ ಸಿಕ್ಕರೆ ಫುಲ್ ಫ್ಲೆಡ್ಜ್ ಶಿಫ್ಟ್ ಮಾಡ್ಬೋದು ಸರ್. ಈಗ ಅಡಿಷನಲ್ ಕ್ಲಾಸ್ ರೂಮ್ 4 ಎಕ್ಸ್ಟ್ರಾ ಆಗಬೇಕು ಸರ್ ಈ ವರ್ಷ ಅಡ್ಮಿಷನ್ಗೆ. ಈಗ 6 ಕ್ಲಾಸ್ ರೂಮಲ್ಲಿ ನಡೀತಾ ಇದೆ. 6 ಕಾಂಬಿನ ಸೆಕೆಂಡ್ ಇಯರ್ 2 ಬ್ಯಾಚಸ್ಸು, ಫಸ್ಟ್ ಇಯರ್ 4 ಬ್ಯಾಚ್. ಈಗ ಜುಲೈಗೆ ನೆಕ್ಸ್ಟ್ 4 ಕಾಂಬಿನೇಷನ್ ಮತ್ತು ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕೆ ಅಡಿಷನಲಾಗಿ ಕ್ಲಾಸ್ ರೂಮ್ ಬೇಕಾಗುತ್ತೆ ಸರ್ ಅಲ್ಲಿ. ಈಗ ನೀವು ಅಟ್ಲೀಸ್ಟ್ ಗ್ರೌಂಡ್ ಫ್ಲೋರು ಫಿನಿಶ್ ಮಾಡೋಕ್ಕೆ ಎಷ್ಟು ದಿನ ಆಗುತ್ತೆ? ಡಬಲ್ ವರ್ಕ್ ಆಗುತ್ತೆ, ಪೇಂಟಿಂಗ್ ಎಲ್ಲ ಮೇಲ್ಗಡೆ ಕಂಟಿನ್ಯೂಷನ್ ಇರುತ್ತೆ. ಅವ್ರು ಹೇಳೋದು ನಮಗೆ ಈ ಗ್ರೌಂಡ್ ಫ್ಲೋರ್ ಕೊಡೋಕ್ಕೆ ಈಗ ಎಲ್ಲ ಫಿನಿಶ್ ಮಾಡೋಕ್ಕೆ ಲೇಟ್ ಆಗೋದು, ಬೆಸ್ಟ್ ಮೆಟೀರಿಯಲ್ ಇರುತ್ತೆ, ಫಸ್ಟ್ ಫ್ಲೋರ್ ಆದಮೇಲೆ ನೀವು ಶಿಫ್ಟ್ ಮಾಡ್ಕೊಬೋದು ಅಂತ. ಆದರೆ ಅಲ್ಲಿ ನಮಗೆ 4 ಇನ್ನೂ ಇಲ್ಲ ಕ್ಲಾಸ್ ರೂಮ್ ಅಲ್ಲಿ ಗೊತ್ತಲ್ಲ ಸರ್. ಅವರು ಕಾಂಟ್ರಾಕ್ಟ್ರಿಗೆ ದುಡ್ಡು ಉಳ್ಸೋಕ್ಕೆ ಹಂಗೆ ಹೇಳ್ತಾರೆ. ಎಲ್ಲ ಒಂದೇ ಸತಿ ಮಾಡಿಕೊಟ್ರೆ ಅವ್ರಿಗೆ ಕಾಂಟ್ರಾಕ್ಟರ್ಗೆ ಸಲೀಸು. ಈಗ ಸ್ವಲ್ಪ ಅವರು ಕಾಂಟ್ರಾಕ್ಟರ್ ಸ್ವಲ್ಪ ಎಫರ್ಟ್ ಹಾಕಿದರೆ ಕೆಳಗನ್ ಫ್ಲೋರ್ ಬಿಟ್ಕೊಟ್ಟು ಆಮೇಲೆ ಮಾಡ್ಬೋದು. ಈಗ ಔಟ್ಸೈಡ್ ಸುಣ್ಣ ಬಣ್ಣ ಬಳಿಬೇಕಂತೇನಿಲ್ಲ, ನೀವು ಸ್ವಲ್ಪ ಅದನ್ನು ಸೇಫ್ಟಿ ಎಲ್ಲ ಎನ್ಶೋರ್ ಮಾಡಿ ಕೊಟ್ಟರೆ ಸಾಕು. ಪೇಂಟಿಂಗ್ ಮಾಡಿಕೊಡಿ ಅಂತ ಏನು ಹೇಳ್ತಾ ಇಲ್ಲ, ಇಂಟೀರಿಯರ್ ಪೇಂಟಿಂಗ್ ಮಾಡಿಕೊಡಿ, ಎಕ್ಸ್ಟೀರಿಯರ್ ಫಿನಿಶಿಂಗ್ ಬೇಕಾಗಿಲ್ಲ, ಮಾಡಿಕೊಡಿ. ನೀವು ನಿಮ್ಮದು ಇಂಟೆನ್ಷನ್ ಬೇರೆ, ನಿಮಗೆ ಕೆಲಸ ಸಲೀಸಾಗಬೇಕು. ಕಾಸ್ಟ್ 2,000 ಮತ್ತು ಯಾವ ಕಾಸ್ಟ್? ಅದೇ ನೀವು ಕಾಂಟ್ರಾಕ್ಟ್ರಿಗೆ ಸಲೀಸ್ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಮಕ್ಕಳದು ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲ ಇಂಪಾರ್ಟೆಂಟ್, ಕಾಂಟ್ರಾಕ್ಟ್ ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ಈಸಿ ಆಗುತ್ತೆ ಒಂದೇ ಟೈಮ್ ಮುಗಿಸಿದ್ರೆ ಎಲ್ಲ. ಈಗ ಅವ್ರ ಸಮಸ್ಯೆಗೆ ಪರಿಹಾರ ಹೇಳಿ ಅಂದರೆ ಅದು ನೀವು ಏನಾರ ಮಾಡ್ಕೊಳ್ಳಿ ಅಂತ ನೀವು ಹೇಳ್ತೀರಾ. ಮತ್ತು ಇನ್ನೇನು, ಈಗ ಅವ್ರಿಗೆ ಈಗ ಅಲ್ಲಿ ಶಾರ್ಟೇಜು, ಅವರು ಈಗ ಅಡ್ಮಿಷನ್ ಸೀಸನ್ನಿಗೆ ಇನ್ನೂ 4 ರೂಮ್ಸ್ ರೆಡಿ ಆಗಲಿಲ್ಲ ಅಂದರೆ ಮಕ್ಕಳು ಅಡ್ಮಿಷನ್ ಆಗಲ್ಲ. 3 months ಅರ್ಲಿ ಇಯರ್ಸಲ್ಲಿ ಅಡ್ಮಿಷನ್ ಆಗಲಿಲ್ಲ ಅಂದರೆ ಆಮೇಲೆ ಆಗೋದೇ ಇಲ್ಲ. 1 ವರ್ಷ ವೇಸ್ಟ್ ಆಗುತ್ತೆ. 1 ವರ್ಷ ವೇಸ್ಟ್ ಅಲ್ಲ. ಈಗ ಟೇಕ್ ಆಫ್ ಆದರೆ ಕಾಲೇಜು ಅಟ್ರಾಕ್ಷನ್ ಆದರೆ ಈಗ ಆಗುತ್ತೆ, ಇಲ್ಲ ಅಂದರೆ ಮುಂದಕ್ಕೆ ಟೇಕ್ ಆಫ್ ಆಗಲ್ಲ. ಅದು ನೋಡಿದೀವಲ್ಲ ಬೇರೆ ಕಡೆ. 3 months ನೀವು ಇದು ಮಾಡ್ತೀವಿ ಗ್ರೌಂಡ್ ಫ್ಲೋರ್ನ ಫಂಕ್ಷನ್ ಆಗಿ. ಈ ಗ್ರೌಂಡ್ ಫ್ಲೋರ್ ಬಿಟ್ಕೊಟ್ರು ಅಲ್ಲಿ ಇಲ್ಲಿ ಎರಡೂ ಕಡೆ ಕಡೆ ನಡೆಸಬೇಕಾಗುತ್ತೆ ನಡೆಸ್ಬೇಕಾಗುತ್ತೆ ಸರ್. ಸ್ವಲ್ಪ ಅದು ಟೀಚರ್ಸ್ ಅಲ್ಲಿ ಇಲ್ಲಿ ಪ್ರಿನ್ಸಿಪಲ್ರು ಆ ಕಡೆ ಈ ಕಡೆ ಓಡಾಡೋದೆಲ್ಲ ಆಗುತ್ತೆ. ಬಟ್
ಏನೋ ಮಾಡಿಕೊಡಿ, ಇಲ್ಲಾಂದರೆ ಅವ್ರಿಗೆ ಈ ವರ್ಷ ಅಡ್ಮಿಷನ್ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ಬರಬಾರ್ದು. ಅಡ್ಮಿಷನ್ ನಮಗೆ ಏನಾನ ಆಗಲಿ, ಈಗ ಇನ್ನೂ 2 ವರ್ಷ ನಾವು ಅಡ್ಮಿಷನನ್ನು ಹೆಚ್ಚು ಅಟ್ರ್ಯಾಕ್ಟ್ ಮಾಡಬೇಕು.